ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ವಿಜಯ್ ಮಲ್ಯ ಟ್ವೀಟ್ ಮಾಡಿದ್ದಾರೆ. ಅವರ ಮಾಲೀಕತ್ವದ RCB ಕ್ರಿಕೆಟ್ ತಂಡಕ್ಕೆ ಶುಭ ಹಾರೈಸಿದ್ದಾರೆ. RCBಗೆ ಮಾಲೀಕರಾಗುವ ನಿರ್ಧಾರ ಮಾಡಿದಾಗ ಮತ್ತು ವಿರಾಟ್ ಕೊಹ್ಲಿಯನ್ನು ಖರೀದಿಸಲು ನಿರ್ಧರಿಸಿದಾಗ ಒಳಧ್ವನಿ ಏನು ಹೇಳಿತ್ತು ಅನ್ನೋದನ್ನು ಅವರು ನೆನಪಿಸಿಕೊಂಡಿದ್ದಾರೆ. ಅಂದಹಾಗೆ ಈ ವಿಜಯ ಮಲ್ಯ ಯಾರು ಗೊತ್ತಾ? ಈ ದೇಶದ ಖಜಾನೆಗೆ 7,500 ಕೋಟಿ ರೂಪಾಯಿಯನ್ನು ವಂಚಿಸಿದವರು. ಈಗ ಲಂಡನ್ನಿನಲ್ಲಿ ಕುಳಿತು ಆರಾಮವಾಗಿ ಟ್ವೀಟ್ ಮಾಡ್ತಾರೆ. ಬಹುಶಃ ನಾಳೆಯ ದಿನ ಪೆಂಡ್ರೈವ್ ರೇವಣ್ಣ ಕೂಡ ವಿದೇಶದಲ್ಲಿ ಕುಳಿತು ತನ್ನ ಒಳಧ್ವನಿಯ ಬಗ್ಗೆ ಟ್ವೀಟ್ ಮಾಡುವ ಸಾಧ್ಯತೆಯೂ ಇದೆ. ತನಗೆ ಮಹಿಳೆಯರ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಹೇಳಿಕೊಂಡರೂ ಅಚ್ಚರಿ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ವಿಜಯ ಮಲ್ಯ ದೇಶ ಬಿಟ್ಟು 9 ವರ್ಷಗಳೇ ಕಳೆದಿವೆ. ಮಲ್ಯ ಒಬ್ಬರೇ ಅಲ್ಲ, ಈ ದೇಶದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ ದೇಶ ಬಿಟ್ಟು ಹೋದ 72 ಮಂದಿ ಉದ್ಯಮಿಗಳು ಇದ್ದಾರೆ ಎಂದು 2020 ಫೆಬ್ರವರಿ 5ರಂದು ಸಚಿವ SP ಶುಕ್ಲಾ ಲೋಕಸಭೆಗೆ ಮಾಹಿತಿ ನೀಡಿದ್ದರು. ದೇಶಕ್ಕೆ ವಂಚಿಸಿ ಪಲಾಯನ ಮಾಡಿದವರ ವಿರುದ್ಧ ಲುಕೌಟ್ ನೋಟಿಸ್ ಮತ್ತು ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದೇವೆ ಎಂದು ಸಚಿವ VK ಸಿಂಗ್ ಅವರು 2018 ಜುಲೈ 25ರಂದು ಪಾರ್ಲಿಮೆಂಟಿಗೆ ತಿಳಿಸಿದ್ದರು. ಹೀಗೆ ದೇಶಕ್ಕೆ ವಂಚಿಸಿ ಓಡಿ ಹೋದವರಲ್ಲಿ ಮಹುಲ್ ಚೋಕ್ಸಿ, ಜತಿನ್ ಮೆಹ್ತಾ, ನೀರವ್ ಮೋದಿ, ನಿತಿನ್ ಮತ್ತು ಚೇತನ್ ಸಂದೇಸರ, ಉಮೇಶ್ ಪರೇಖ್ ಕುಟುಂಬ, ಲಲಿತ್ ಮೋದಿ, ರಾಜೀವ್ ಗೋಯಲ್ ಮತ್ತು ಅಲ್ಕಾ ಗೋಯಲ್ ಸಹಿತ ಅನೇಕರು ಇದ್ದಾರೆ. ಒಂದು ವೇಳೆ 72 ಮಂದಿ ವಂಚಕರನ್ನು ಭಾರತಕ್ಕೆ ಕರೆತಂದು ಅಕ್ರಮ ಹಣವನ್ನು ವಶಪಡಿಸಿಕೊಂಡಿದ್ದರೆ ದೇಶದ ಪ್ರತಿ ನಾಗರಿಕರ ಅಕೌಂಟಿಗೆ ತಲಾ 15 ಲಕ್ಷ ರೂಪಾಯಿ ಹಾಕಬಹುದಿತ್ತೇನೋ ಗೊತ್ತಿಲ್ಲ. मेरे कांकेर के भाइयों बहनों मुझे बताइए कि हमारी चोरी किया हुआ पैसा वापस आना चाहिए कि नहीं आना चाहिए? ये काला धन वापस आना चाहिए? ये चोर लुटेरों से एक एक रुपया वापस लेना चाहिए? इस रुपयों पर जनता का अधिकार है कि नहीं है? ये रुपया जनता के काम आना चाहिए? अरे एक बार ये जो चोर लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में 15-20 लाख रुपए यूं ही मिल जाएगा. इतने रुपये ಅಥವಾ ನಮ್ಮ ರಸ್ತೆಗಳನ್ನೆಲ್ಲ ಚಿನ್ನದ ರಸ್ತೆಯಾಗಿ ಮಾಡಬಹುದಿತ್ತೇನೋ ಅದು ಗೊತ್ತಿಲ್ಲ. ಇತ್ತೀಚೆಗೆ ಸ್ವಿಸ್ ಬ್ಯಾಂಕಿನ ಬಗ್ಗೆ ತುಂಬಾ ದೊಡ್ಡ ಚರ್ಚೆ ಆಗ್ತಿದೆ. ನಾನು ಕಾಯ್ತಾ ಇದ್ದೀನಿ. ವಿಕಿಲೀಕ್ಸ್ ಇವತ್ತೋ ನಾಳೆ ರಿಲೀಸ್ ಮಾಡುತ್ತೆ ಯಾರ್ಯಾರು ದುಡ್ಡು ಎಷ್ಟೆಷ್ಟು ಇಟ್ಟಿದ್ದಾರೆ ಅಂತ. ಆದರೆ ಶಿವಖೇರಾ ಒಂದು ಅಧ್ಯಯನ ಮಾಡಿ ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಶಿವಖೇರಾ ಮತ್ತು ಈ ರಾಷ್ಟ್ರ ಕಂಡಂತ ಶ್ರೇಷ್ಠ ಒಬ್ಬ ಎಕನಾಮಿಸ್ಟ್ ಗುರುಮೂರ್ತಿಗಳು ಸೇರಿ ಒಂದು ಅಂಕಿಅಂಶ ರಿಲೀಸ್ ಮಾಡಿದ್ದಾರೆ. ಗುರುಮೂರ್ತಿಗಳು ಹೇಳಿದ್ದಾರೆ, ಈ ದೇಶ ವಿದೇಶದಲ್ಲಿ ಇಟ್ಟಿರೋ ಹಣ, ಸ್ವಿಸ್ ಅಲ್ಲಿ ಇಟ್ಟಿರೋ ಹಣ ಎಷ್ಟು ಅಂತ ಒಂದು ದೊಡ್ಡ ಅಮೌಂಟ್ ಹೇಳಿದ್ರು. ನಾನು ಹೇಳಿದೆ, ಸರ್ ನಂಗೆ ಅಮೌಂಟ್ ಎಲ್ಲ ಗೊತ್ತಾಗಲ್ಲ, ಲಕ್ಷ ಅಂದ್ರೆ ಟೆನ್ಷನ್ ಆಗ್ಬಿಡುತ್ತೆ ನನಗೆ, ನೀವು ಇಷ್ಟು ದೊಡ್ಡ ಅಮೌಂಟ್ ಹೇಳ್ತಿದ್ದೀರಲ್ಲ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಅವ್ರು ಹೇಳಿದ್ರು, ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಸ್ವಿಸ್ ಬ್ಯಾಂಕಲ್ಲಿ ಇರೋ ಹಣವನ್ನ ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ, ಪ್ಲೀಸ್ ಪೇಷಂಟಾಗಿ ಕೇಳಿ, ಏನು ಅದ್ಭುತವಾಗಿದೆ ಮಾತು. ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದರೆ ಇನ್ನು 36 ವರ್ಷಗಳ ಕಾಲ ಭಾರತೀಯರು ಯಾರು ಟ್ಯಾಕ್ಸ್ ಕಟ್ಟದೆ ನಾವು ನಮ್ಮ ಬಜೆಟನ್ನು ಮಂಡಿಸಬಹುದು. ಅಷ್ಟು ದುಡ್ಡನ್ನು ಸ್ವಿಸ್ ಬ್ಯಾಂಕಲ್ಲಿ ಭಾರತೀಯರು ಇಟ್ಟಿದ್ದಾರೆ. ಆದರೂ ಗೋಳೈಕೋತೀವಿ, ಭಾರತ ಬಡ ರಾಷ್ಟ್ರ. ನಾನು ಹೇಳಿದೆ ಟ್ಯಾಕ್ಸು ಅರ್ಥ ಆಗಲ್ಲ, ಇನ್ನೇನು ಮಾಡಬೇಕು? ಅವ್ರು ಹೇಳಿದ್ರು, ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ, ಸ್ವಿಸ್ ಬ್ಯಾಂಕಲ್ಲಿರೋ ಅಷ್ಟು ಹಣವನ್ನು ಚಿನ್ನವಾಗಿ ಕನ್ವರ್ಟ್ ಮಾಡಿದರೆ ಇನ್ನು ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ, ಚಿನ್ನ ಹಾಕಬಹುದು ಅಂತಂದ್ರು. ತಮಾಷೆ ಏನಂದ್ರೆ, ಮೊನ್ನೆ ಮೇ 21 ಮಂಗಳವಾರದಂದು ಬಿಹಾರದಲ್ಲಿ ಚುನಾವಣಾ ಭಾಷಣ ಮಾಡ್ತಾ ಪ್ರಧಾನಿ ಮತ್ತೆ ಸ್ವಿಸ್ ಬ್ಯಾಂಕ್ನ ಬಗ್ಗೆ ಮಾತಾಡಿದ್ದಾರೆ.
ಅವರು ದೊಡ್ಡ ದೊಡ್ಡ ಮಹಲುಗಳನ್ನು ಕಟ್ಟಿದ್ರು, ಸ್ವಿಸ್ ಬ್ಯಾಂಕ್ನಲ್ಲಿ ಅಕೌಂಟ್ ತೆರೆದ್ರು. ನೀವು ಅನ್ನಕ್ಕಾಗಿ ಪರದಾಡ್ತಾ ಇದ್ದಾಗ ಅವರ ಅಕೌಂಟ್ನಲ್ಲಿ ಕಂತೆ ಕಂತೆ ನೋಟುಗಳಿದ್ದವು ಎಂದೆಲ್ಲ ಹೇಳಿದ್ದಾರೆ. इन लोगों ने बड़े बड़े महल बना लिए, स्विस बैंक में अकाउंट खुल गए, आपके पास पेट भरने को अन्न नहीं था. लेकिन इन लोगों को तिजोरी में नोटों की गड्डियों, नोटों के पहाड़, उनकी अलमारियां नोटों से भरी रहती है. ಅಂದ್ರೆ 2014ರಲ್ಲಿ ಇದೇ ಮೋದಿ ಚುನಾವಣೆ ಎದುರಿಸಿದ್ದೇ ಸ್ವಿಸ್ ಬ್ಯಾಂಕ್ ಅನ್ನು ತೋರಿಸಿ. ಅಧಿಕಾರಕ್ಕೆ ಬಂದರೆ ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣವನ್ನು ತರ್ತೇನೆ ಎಂದೇ ಜನರಿಗೆ ಅವರು ಭರವಸೆ ಕೊಟ್ಟಿದ್ದರು. ಅದು ಈ ದೇಶದ ಬಡವರ ರೈತರ ಹಣ ಎಂದು ಹೇಳಿದ್ದರು. अब ये जानकारियां सरकार के पास है, हम सरकार में नहीं हैं. जो सरकार में है वो इसका जवाब देते नहीं हैं. तो हमारा स्टैंड ये है कि जब हम सरकार में आएंगे तो हमारी ये प्रायोरिटी रहेगी कि दूध का दूध पानी का पानी करेंगे. अगर मानो नहीं है तो भी ये हवाबाजी बंद हो जाएगी, और अगर है तो हम लाएंगे. किसी का अनुमान है कि इतने लाख करोड़ है, किसी का अनुमान है इतने हजार करोड़ है. तो ये अलग अलग लोगों के अलग अलग इंफॉर्मेशन चैनल है. अधिकृत जब सरकार में हम बैठेंगे तो अधिकृत जानकारियां मिलेगी. दूसरा, ಅದಾಗಿ 10 ವರ್ಷಗಳೇ ಕಳೆದಿವೆ. ಈವರೆಗೆ ನಯಾ ಪೈಸೆಯನ್ನಾದರೂ ಸ್ವಿಸ್ ಬ್ಯಾಂಕ್ನಿಂದ ನರೇಂದ್ರ ಮೋದಿ ತಂದಿದ್ದಾರಾ? ಒಂದೇ ಒಂದು ಪೈಸೆಯನ್ನು ತಂದಿಲ್ಲ. ಸ್ವಿಸ್ ಬ್ಯಾಂಕಲ್ಲಿ ಬಿಜೆಪಿ ಮತ್ತು ಕುಟುಂಬದವರ ನಯಾ ಪೈಸೆ ಇಲ್ಲ ಎಂದು ಅಡ್ವಾಣಿ ಅವರು ಕೇಂದ್ರ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದರು ಎಂದು 10 ವರ್ಷಗಳ ಹಿಂದೆ ಇದೇ ಮೋದಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಹೇಳಿದ್ದರು. भारतीय जनता पार्टी के सभी एमपी ने अडवाणी जी के नेतृत्व में लिख करके दिया कि भाजपा के एक भी नेता का एक नया पैसा किसी भी विदेशी बैंक में नहीं है, लिख करके दिया. ಹಾಗಿದ್ದ ಮೇಲೆ ಸ್ವಿಸ್ ಬ್ಯಾಂಕ್ನಿಂದ ಹಣ ತರುವುದಕ್ಕೆ ಪ್ರಧಾನಿ ಮೋದಿ ಅವರಿಗೆ ಏನು ತೊಂದರೆ ಇದೆ? ಯಾಕೆ ಅವರು ಕಪ್ಪು ಹಣವನ್ನು ಮರಳಿ ಭಾರತಕ್ಕೆ ತರ್ತಾ ಇಲ್ಲ? ಅಧಿಕಾರಕ್ಕೆ ಬಂದ 100 ದಿನಗಳಲ್ಲಿ ಸ್ವಿಸ್ ಬ್ಯಾಂಕ್ನಿಂದ ಕಪ್ಪು ಹಣವನ್ನು ತರ್ತೇನೆ ಎಂದು ಅವರು ಹೇಳಿರುವುದಾಗಿಯೂ ಚರ್ಚೆಗಳಿವೆ. ಈ ಬಗ್ಗೆ ರವೀಶ್ ಕುಮಾರ್ ಕೂಡ NDTVಯಲ್ಲಿ ಚರ್ಚೆ ನಡೆಸಿದ್ದರು. ಯಾಕೆ ಸ್ವಿಸ್ ಬ್ಯಾಂಕ್ನಿಂದ ಹಣವನ್ನು ಭಾರತಕ್ಕೆ ಮರಳಿ ತಂದಿಲ್ಲ? ಹಣ ಇಟ್ಟವರೊಂದಿಗೆ ಸರ್ಕಾರಕ್ಕೆ ಒಳ ಒಪ್ಪಂದ ಇದೆಯಾ? ಅಂಥದ್ದೊಂದು ಒಪ್ಪಂದವನ್ನು ಮಾಡಿಕೊಂಡಿದೆಯಾ? ಬಡ ಭಾರತೀಯರ ಬೆವರಿನ ಹಣದ ಬಗ್ಗೆ ಈ ಸರ್ಕಾರಕ್ಕೆ ಯಾಕಿಷ್ಟು ನಿರ್ಲಕ್ಷ್ಯ? ಬಿಡಿ, ಕಳೆದ 10 ವರ್ಷಗಳಲ್ಲಿ ಈ ದೇಶಕ್ಕೆ ವಂಚಿಸಿ ವಿದೇಶಕ್ಕೆ ಪರಾರಿಯಾದ 72 ಮಂದಿ ಉದ್ಯಮಿಗಳಿದ್ದಾರಲ್ಲ, ಅವರನ್ನಾದರೂ ಕರೆತಂದು ಬೊಕ್ಕಸವನ್ನು ತುಂಬಿಸಬಹುದಿತ್ತಲ್ಲ. ಭಾರತೀಯರ ಬೆವರಿನ ಹಣವನ್ನು ಅವರಿಗೆ ಕೊಡಬಹುದಿತ್ತಲ್ಲ. ಒಬ್ಬೊಬ್ಬ ಭಾರತೀಯರಿಗೆ ಒಂದೊಂದು ಮಾರುತಿ ಕಾರು ಕೊಡುವಷ್ಟು ಸ್ವಿಸ್ ಬ್ಯಾಂಕಲ್ಲಿ ಭಾರತೀಯರ ದುಡ್ಡಿದೆ ಎಂದು ಜೇಠ್ಮಲಾನಿ ಹೇಳಿದ್ದನ್ನು 10 ವರ್ಷಗಳ ಹಿಂದೆ ಮೋದಿಯವರಿಗೆ ಸಂದರ್ಶಕ ನೆನಪಿಸಿದ್ದರು. राम जेठमलानी हालांकि आपकी पार्टी में नहीं है, लेकिन उन्होंने कहा कि अगर काला धन आ गया तो हर हिंदुस्तानी को एक मारुति कार मिल जाएगी. ಒಂದು ವೇಳೆ 72 ಮಂದಿಯನ್ನು ಕರೆತಂದರೆ ಮಾರುತಿ ಕಾರು ಬಿಡಿ, ಒಬ್ಬೊಬ್ಬ ಭಾರತೀಯರಿಗೆ BMW ಕಾರನ್ನೇ ಕೊಡಬಹುದಿತ್ತಲ್ಲ. ಆದರೆ ಇವರೆಲ್ಲ ಈಗ ವಿದೇಶದಲ್ಲಿ ಇದ್ದುಕೊಂಡು ಆರಾಮವಾಗಿ ಟ್ವೀಟ್ ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ? ಕೇಂದ್ರ ಸರ್ಕಾರಕ್ಕೂ ಇವರಿಗೂ ನಡುವೆ ಒಪ್ಪಂದ ಆಗಿದೆಯಾ? ಇವರ ನಡುವೆ ಸಂಬಂಧ ಇದೆಯಾ? ಇದು ನಾನು ಹೊಡೆದಂತೆ ಮಾಡುವೆ, ನೀನು ಅತ್ತಂತೆ ಮಾಡು ಎಂಬ ನಾಟಕದ ಭಾಗವ? ನಿಜ ಏನೆಂದರೆ ಇವೆಲ್ಲ ಜನರನ್ನು ಮಂಗ ಮಾಡುವ ಸಂಗತಿಗಳೇ ಹೊರತು ಬೇರೆ ಏನೂ ಅಲ್ಲ. ಈ ಸರ್ಕಾರ ಸ್ವಿಸ್ ಬ್ಯಾಂಕಿನಿಂದ ಹಣ ತರುವುದೂ ಇಲ್ಲ, ದೇಶಕ್ಕೆ ವಂಚಿಸಿ ಓಡಿ ಹೋದವರನ್ನು ಮರಳಿ ಕರೆತರುವುದೂ ಇಲ್ಲ. 2013ರಲ್ಲಿ ಸ್ವಿಸ್ ಬ್ಯಾಂಕ್ನ ಬಗ್ಗೆ ಪದೇ ಪದೇ ಮಾತಾಡಿದ್ದ ಮೋದಿ 2014ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಮಾತು ಕಡಿಮೆ ಮಾಡ್ತಾ ಬಂದರು. ಬಳಿಕ ಸ್ವಿಸ್ ಬ್ಯಾಂಕಿನ ಬಗ್ಗೆ ಮಾತನ್ನೇ ನಿಲ್ಲಿಸಿದರು. 2019ರ ಚುನಾವಣೆಯಲ್ಲಿ ಸ್ವಿಸ್ ಬ್ಯಾಂಕ್ ಚರ್ಚೆಗೆ ಒಳಗಾಗಲಿಲ್ಲ. ಆ ಬಳಿಕದಿಂದ 2024ರ ಈ ಚುನಾವಣೆಯವರೆಗೆ ಪ್ರಧಾನಿ ಮೋದಿ ಅವರು ಸ್ವಿಸ್ ಬ್ಯಾಂಕ್ ಅನ್ನು ಬಹುತೇಕ ಮರೆತೇ ಬಿಟ್ಟಿದ್ದರು. ಇದೀಗ ಬಿಹಾರದಲ್ಲಿ ಮಾತಾಡಿದ್ದು ಕೂಡ ಸ್ವಿಸ್ ಬ್ಯಾಂಕಿನಿಂದ ಕಪ್ಪು ಹಣವನ್ನು ಮರಳಿ ತರುವ ವಿಚಾರ ಅಲ್ಲ, ಅಲ್ಲಿ ಕಂತೆ ಕಂತೆ ದುಡ್ಡಿದೆ ಎಂದು ಮಾತ್ರ ಅವರು ಹೇಳಿದ್ದಾರೆ. ಆದರೆ ಎಷ್ಟಿದೆ ಎಂದು ಅವರು ಹೇಳ್ತಾ ಇಲ್ಲ.
ಯಾರ ದುಡ್ಡು ಎಂದು ಹೇಳ್ತಾ ಇಲ್ಲ, ಯಾವಾಗ ತರುತ್ತೇನೆ ಎಂದು ಹೇಳ್ತಾ ಇಲ್ಲ. ಆದರೆ ನಮಗೆ ಅಧಿಕಾರ ಸಿಕ್ಕರೆ ಸ್ವಿಸ್ ಬ್ಯಾಂಕಲ್ಲಿರುವ ದುಡ್ಡಿನ ಸ್ಪಷ್ಟ ಮಾಹಿತಿ ಸಿಗ್ತದೆ ಎಂದು 2013ರಲ್ಲಿ ಇದೇ ಮೋದಿ ಹೇಳಿದ್ದರು. ಈಗ ಸ್ವಿಸ್ ಬ್ಯಾಂಕಿನ ದುಡ್ಡು ಇಲ್ಲ, ದೇಶಕ್ಕೆ ಮೋಸ ಮಾಡಿ ಓಡಿ ಹೋದ 72 ಮಂದಿ ಉದ್ಯಮಿಗಳ ದುಡ್ಡು ಇಲ್ಲ. 2014ಕ್ಕಿಂತ ಮೊದಲು ಪರಿಸ್ಥಿತಿ ಹೇಗಿತ್ತೋ ಈಗ ಪರಿಸ್ಥಿತಿ ಅದಕ್ಕಿಂತಲೂ ಕೆಟ್ಟಿದೆ. ಹೇಗಂದರೆ 7,500 ಕೋಟಿ ರೂಪಾಯಿ ವಂಚಿಸಿ ಹೋದವ ಲಂಡನ್ನಿನಲ್ಲಿ ಕುಳಿತು ಆರಾಮವಾಗಿ ಈಗ ಟ್ವೀಟ್ ಮಾಡ್ತಾರೆ, ತನ್ನ ಒಳಧ್ವನಿಯ ಬಗ್ಗೆ ಮಾತಾಡ್ತಾರೆ. ಅಚ್ಚೇ ದಿನ ಅಂದರೆ ಇದುವೇ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.